ಓಂ ಶಾಂತಿ. ಜ್ಞಾನ ಸಾಗರನಾದ ಪರಮಾತ್ಮ ಜಗತ್ತಿನ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಮನುಷ್ಯಾತ್ಮರನ್ನ ಜ್ಞಾನದ ಪ್ರಕಾಶದತ್ತ ಕರೆದೊಯ್ಯುವುದಕ್ಕಾಗಿ ಸ್ವಯಂ ಈ ಜಗತ್ತಿಗೆ ಅವತರಿಸಿ ಯಥಾರ್ಥವಾದ ಜ್ಞಾನದ ಬೆಳಕನ್ನು ನೀಡಿ ಅಂತರಂಗ ಬಹಿರಂಗ ಶುದ್ಧವನ್ನಾಗಿಸಿಕೊಳ್ಳುವುದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾನೆ. ಈ ಸೃಷ್ಟಿ ಎನ್ನುವುದೊಂದು ನಾಟಕ ಎನ್ನುವುದನ್ನು ತಿಳ್ಕೊಂಡಿದ್ದೇವೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ, 15ನೇ ಅಧ್ಯಾಯದ ಮೊದಲನೆಯ ಶ್ಲೋಕ. ಊರ್ಧ್ವಮೂಲೋ ಅಧಃಶಾಖಃ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಂತ. ತಲೆ ಕೆಳಗಾದ ಅಶ್ವತ್ಥ ವೃಕ್ಷ ಈ ಮಾನವ ಸೃಷ್ಟಿ. ಇದನ್ನ ತಿಳಿದುಕೊಂಡವನು ಸಕಲ ವೇದಗಳನ್ನು ತಿಳಿದುಕೊಂಡಂತೆ ಅಂತ ಭಗವಂತ ಹೇಳ್ತಾನೆ. ಈ ಮಾನವ ವಂಶ ವೃಕ್ಷವನ್ನ, ಮಾನವ ಸೃಷ್ಟಿಯನ್ನ ಯಾರು ಸರಿಯಾಗಿ ತಿಳ್ಕೊಳ್ತಾರೋ ಅವನು ಎಲ್ಲ ವೇದಗಳನ್ನ ತಿಳಿದುಕೊಂಡ ಹಾಗೆ ಅನ್ನುವುದು ಭಗವಂತನ ಅಭಿಮತ. ಈ ಮಾನವ ಸೃಷ್ಟಿಯನ್ನ ಒಂದು ಅಶ್ವತ್ಥ ವೃಕ್ಷಕ್ಕೆ ಭಗವಂತ ಹೋಲಿಸಿದ್ದಾನೆ. ಸ್ವಯಂ ಈಶ್ವರ ಈ ಮಾನವ ವಂಶ ವೃಕ್ಷದ ಬೀಜ ಸ್ವರೂಪಿಯಾದ ಪರಮಾತ್ಮ ನಮಗೆ ಈ ಮಾನವ ವಂಶ ವೃಕ್ಷ ಯಾವುದನ್ನ ಕಲ್ಪವೃಕ್ಷ ಅಂತ ಸಹ ಹೇಳಲಾಗ್ತದೆ. ಕಲ್ಪ ಅಂದ್ರೆ 5,000 ವರ್ಷಗಳ ಒಂದು ಅವಧಿ, ಕಾಲಚಕ್ರದ ಅವಧಿ. ಈ 5,000 ವರ್ಷಗಳಲ್ಲಿ ಈ ವೃಕ್ಷ ಹೇಗೆ ಬೆಳೆಯಿತು, ಈಗ ಈ ವೃಕ್ಷದ ಸ್ಥಿತಿಗತಿ ಹೇಗಿದೆ, ಮುಂದೆ ಈ ವೃಕ್ಷದ ಸ್ಥಿತಿ ಏನಾಗಲಿದೆ ಎನ್ನುವುದರ ಕುರಿತು ಸ್ವಯಂ ಬೀಜಸ್ವರೂಪಿಯಾದ ಪರಮಾತ್ಮ ನಾವು ಮನುಷ್ಯಾತ್ಮರಿಗೆ ಬಹಳ ಸ್ಪಷ್ಟವಾದ ಜ್ಞಾನವನ್ನು ತಿಳಿಸಿದ್ದಾನೆ. ಹೌದು, ಭಗವದ್ಗೀತೆಯಲ್ಲಿ ಭಗವಂತನೇ ತಿಳಿಸಿರುವ ಹಾಗೆ ಬೀಜಂ ಮಾ ವಿದ್ಧಿ ಪಾರ್ಥ ಸನಾತನ, ನಾನು ಈ ಮಾನವ ವಂಶ ವೃಕ್ಷಕ್ಕೆ ಸನಾತನವಾದ ಬೀಜ ನಾನು ಅಂತ ಭಗವಂತ ಹೇಳ್ತಾನೆ. ಬೀಜಸ್ವರೂಪಿಯಾದ ಪರಮಾತ್ಮನಲ್ಲಿಯೇ ಈ ವೃಕ್ಷದ ಸಂಪೂರ್ಣ ಜ್ಞಾನ ಇರುವುದು ಸಾಧ್ಯ. ಹೇಗೆ ಪುಟ್ಟದಾದ ಒಂದು ಆಲದ ಬೀಜ ಎಂತಹ ವಿಸ್ತಾರವಾದ ಹೆಮ್ಮರವಾದ ಆಲದ ಮರದ ಎಲ್ಲ ವಿಸ್ತಾರವನ್ನ ಒಂದು ಬೀಜ ಒಳಗೊಂಡಿರುತ್ತೆ. ಅದಕ್ಕೇನಾದರೂ ಮಾತನಾಡುವುದಕ್ಕೆ ಬಂದಿದ್ರೆ ಬಹುಶಃ ಅದು ಸಹ ಆ ಆಲದ ಮರದ ಪೂರ್ಣ ಕಥೆಯನ್ನ ಹೇಳ್ತಿತ್ತು ಅಲ್ವಾ. ಅದು ಜಡ ಬೀಜವಾಗಿರುವುದರಿಂದ ಆಲದ ಮರದ ಬೆಳವಣಿಗೆ ಅಥವಾ ವಿಸ್ತಾರ, ಅದರ ಪೂರ್ಣ ಜೀವನ ಚರಿತ್ರೆಯನ್ನ ಹೇಳುವುದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಈ ಮಾನವ ವಂಶ ವೃಕ್ಷದ ಬೀಜಸ್ವರೂಪಿಯಾದ ಪರಮಾತ್ಮ ಸರ್ವಜ್ಞನು, ಸರ್ವಲೋಕ ಮಹೇಶ್ವರನೂ ಆಗಿರುವುದರ ಜೊತೆಗೆ ಜ್ಞಾನ ಸಾಗರನಾಗಿರುವುದರಿಂದ ಜ್ಞಾನ ಸಾಗರನಾದ ಪರಮಾತ್ಮ ನಮಗೆ ಯಥಾರ್ಥವಾಗಿ ಈ ಮಾನವ ವಂಶ ವೃಕ್ಷದ, ಕಲ್ಪವೃಕ್ಷದ ಸ್ಪಷ್ಟವಾದ ಜ್ಞಾನವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನ ತಲೆ ಕೆಳಗಾಗಿರುವ ಅಶ್ವತ್ಥ ವೃಕ್ಷ ಅಂತ ಹೇಳಲಾಗಿದೆ. ನೀವೀ ಕಲ್ಪವೃಕ್ಷದ ಚಿತ್ರವನ್ನ ನೋಡಿದ್ರೆ ಪಕ್ಕದಲ್ಲೊಂದು ಉಲ್ಟಾ ವೃಕ್ಷವನ್ನ ಆ ಚಿತ್ರದಲ್ಲಿ ತುಂಬಾ ಪುಟ್ಟದಾಗಿ ತೋರಿಸಿದ್ದಾರೆ. ಯಾಕೆ ಇದು ಉಲ್ಟಾ ವೃಕ್ಷ ಎನ್ನುವುದನ್ನ ಮೊದಲು ಸ್ಪಷ್ಟಪಡಿಸಿಕೊಳ್ಳೋಣ. ಬೀಜದಿಂದ ವೃಕ್ಷ ಶುರುವಾಗುತ್ತೆ. ಈ ಮಾನವ ಸೃಷ್ಟಿಯ ಬೀಜಸ್ವರೂಪಿಯಾದ ಪರಮಾತ್ಮನ ನಿವಾಸ ಸ್ಥಾನ ಸಾಕಾರ ಲೋಕಕ್ಕಿಂತ ಮೇಲೆ ಸೂಕ್ಷ್ಮ ಲೋಕವನ್ನು ದಾಟಿ ಸ್ವಯಂ ಪ್ರಕಾಶಿತವಾದ ಪರಮಧಾಮ, ನಿರ್ವಾಣಧಾಮ, ಬ್ರಹ್ಮಲೋಕ ಎಂದು ಕರೆಯಲ್ಪಡುವ ನಿಶ್ಶಬ್ದವಾದ ಬಂಗಾರದ ಲೋಕ ಅಥವಾ ಸುವರ್ಣಮಯವಾದ ಕೆಂಪು ಬಣ್ಣದಿಂದ ಕೂಡಿದ ಸ್ವಯಂ ಪ್ರಕಾಶಿತ ಲೋಕ, ಅದನ್ನ ಪರಮಧಾಮ ಅಂತ ಸಂಬೋಧಿಸಲಾಗಿದೆ. ಅಂದ್ರೆ ಪರಮಾತ್ಮನ ನಿವಾಸ ಸ್ಥಾನ ಮೇಲಿದೆ, ಮಾನವ ಸೃಷ್ಟಿ ಕೆಳಗಿದೆ ಸಾಕಾರ ಲೋಕದಲ್ಲಿ. ಹಾಗಾಗಿ ಭಗವಂತ ಇದನ್ನ ಉಲ್ಟಾ ವೃಕ್ಷ ಅಂತ ಹೇಳಿದ್ದಾನೆ. ಬುಡ ಮೇಲೆ ತಲೆ ಕೆಳಗೆ. ಯಾಕೆಂದ್ರೆ ಬೀಜ ಮೇಲಿದೆ, ಅಲ್ಲಿಂದ ಈ ವೃಕ್ಷ ಬೆಳವಣಿಗೆಯನ್ನ ಹೊಂದಿದೆ ಎನ್ನುವ ಅರ್ಥದಲ್ಲಿ ಆ ರೀತಿಯಾಗಿ ಇದನ್ನ ಸ್ಪಷ್ಟಪಡಿಸಲಾಗಿದೆ. ಇದೊಂದು ಕೇವಲ ಜ್ಞಾನದಿಂದ, ಊಹೆಯಿಂದ ತಿಳಿಯಲ್ಪಡುವ ವೃಕ್ಷ. ಈ ರೀತಿಯಾಗಿ ವೃಕ್ಷವಾಗಿಯೇ ಇದೆ ಅಂತಲ್ಲ, ಆದ್ರೆ ವೃಕ್ಷದ ಉಪಾದಿಯಲ್ಲಿ ಈ ಮಾನವ ಸೃಷ್ಟಿ ಬೆಳವಣಿಗೆಯನ್ನ ಹೊಂದಿದೆ.
ಅತಿ ಸೂಕ್ಷ್ಮವಾದ ಜ್ಯೋತಿರ್ಬಿಂದುವಾದ ಪರಮಾತ್ಮ ಶಿವನಿಂದ ಪ್ರಾರಂಭವಾದ ಈ ಮಾನವ ವಂಶವೃಕ್ಷ ಬ್ರಹ್ಮವಂಶಜರು ಅಥವಾ ಬ್ರಾಹ್ಮಣರು ಎನ್ನುವ ತಪಸ್ವಿಗಳೆನ್ನುವ ಬೇರುಗಳ ಮೂಲಕ ಬೆಳೀತಾ 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 ಕಾಂಡವಾಗಿ ರೆಂಬೆ ಕೊಂಬೆಗಳಾಗಿ ಸಣ್ಣ ಸಣ್ಣ ರೆಂಬೆ ಕೊಂಬೆಗಳ ಮೂಲಕ ವಿಸ್ತಾರವಾಗಿ ಕೋಟಿಗಟ್ಟಲೆ ಎಲೆಗಳನ್ನು ಹೊಂದಿರುವ ವಿಶಾಲ ವೃಕ್ಷ. ಹೇಗೆ ಈ ಮಾನವ ವಂಶವೃಕ್ಷದ ಬೀಜ ಸ್ವರೂಪಿ ಪರಮಾತ್ಮ ಆಗಿದ್ದಾನೋ ಹಾಗೆ ಪರಮಾತ್ಮನ ಸಾಕಾರ ಮಾಧ್ಯಮವಾದ ಪ್ರಜಾಪಿತ ಬ್ರಹ್ಮ ಹಾಗೂ ಪ್ರಜಾಪಿತ ಬ್ರಹ್ಮರವರ ಮೂಲಕ ಈ ಜ್ಞಾನವನ್ನ ಪಡೆದುಕೊಂಡ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು, ವರ್ಣದಲ್ಲಿ ಬ್ರಾಹ್ಮಣರು, ಜನ್ಮದಿಂದ ಅಲ್ಲ, ಇವರೆಲ್ಲರೂ ಸಹ ದ್ವಿಜರು. ಅಂದ್ರೆ ಶ್ರೇಷ್ಠವಾದ ಬ್ರಾಹ್ಮಣ ಜನ್ಮವನ್ನ ಪರಮಾತ್ಮನಿಂದ ಪಡೆದವರು. ಪರಮಾತ್ಮ ಪ್ರಜಾಪಿತ ಬ್ರಹ್ಮನ ಮೂಲಕ, ಅವರ ಮುಖಕಮಲದ ಮೂಲಕ ನೀಡಿದ ಜ್ಞಾನದಿಂದ ದಿವ್ಯ ಅಲೌಕಿಕ ಜನ್ಮವನ್ನ ಪಡೆದ ತಪಸ್ವಿ ಮೂರ್ತಿಗಳಾದ ರಾಜಯೋಗಿಗಳಾದ ಎಲ್ಲ ಬ್ರಹ್ಮ ವಂಶಜರು ಈ ಒಂದು ಮಾನವ ವಂಶವೃಕ್ಷದ ಬೇರಿನ ಸ್ಥಾನದಲ್ಲಿದ್ದಾರೆ. ಪರಮಾತ್ಮನಿಂದ ನೇರವಾಗಿ ಸಂಬಂಧವನ್ನ ಹೊಂದಿದವರು. ಪರಮಾತ್ಮ ಶಿಕ್ಷಣದಿಂದ ತಮ್ಮಲ್ಲಿಯ ಎಲ್ಲ ಅಸುರತ್ವವನ್ನ, ವಿಕರ್ಮಗಳನ್ನ ನಾಶ ಮಾಡಿಕೊಂಡು ದೈವತ್ವವನ್ನ ಜಾಗೃತ ಮಾಡಿಕೊಂಡಾದ ಮೇಲೆ ಮುಂದಿನ ಸೃಷ್ಟಿಯನ್ನ ಸ್ಥಾಪನೆ ಮಾಡ್ತಾರೆ. ಅದೇ ಮುಂಬರಲಿರುವ ಸತ್ಯಯುಗ ಹಾಗೂ ತ್ರೇತಾಯುಗ. ಒಂದು ಮರಕ್ಕೆ ಒಂದೇ ಕಾಂಡ ಇರ್ತದೆ ಅಲ್ವಾ? ಹಾಗೆ ಬಲಿಷ್ಠವಾದ ಕಾಂಡ ಮಾನವ ಸೃಷ್ಟಿಯ ಈ ಎರಡು ಯುಗಗಳು, ಸತ್ಯಯುಗ ಮತ್ತು ತ್ರೇತಾಯುಗ. ಯಾಕೆ ಇದು ಒಂದೇ ಕಾಂಡ ಅಂದ್ರೆ ಏನರ್ಥ? ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ರಾಜ್ಯ, ಎಲ್ಲದರಲ್ಲಿ ಏಕತೆ, ಒಂದೇ ಸನಾತನ ಧರ್ಮ. ಹಾಗಾಗಿ ಇಡೀ ಮಾನವ ಸೃಷ್ಟಿಯಲ್ಲಿ ಅಖಂಡವಾದ ರಾಜ್ಯ, ವಿಶ್ವವೇ ಒಂದು ಅಖಂಡ ರಾಜ್ಯವಾಗಿರ್ತದೆ. ಬಲಿಷ್ಠವಾದ ಕಾಂಡ ಈ ಮಾನವ ವಂಶವೃಕ್ಷಕ್ಕೆ. ಆದ್ದರಿಂದ ಸತ್ಯ ತ್ರೇತಾಯುಗಗಳನ್ನ ಈ ಕಲ್ಪವೃಕ್ಷದ ಕಾಂಡ ಅಂತ ಹೇಳಲಾಗಿದೆ. ಕಲ್ಪವೃಕ್ಷವನ್ನು ಗಮನಿಸಿದಾಗ ಇದರ ರೆಂಬೆ ಕೊಂಬೆಗಳು ಶುರುವಾಗುವುದು ತ್ರೇತಾಯುಗದ ಅಂತಿಮ ಸಮಯದಲ್ಲಿ. ಒಂದೊಂದೇ ಧರ್ಮಗಳು ರೆಂಬೆ ಕೊಂಬೆಗಳಾಗಿ ಕವಲೊಡೆಯುತ್ತಾ ಹೋಗುವುದನ್ನು ನಾವು ಕಾಣ್ತೇವೆ. ಇಬ್ರಾಹಿಂ ಬಂದ, ಬುದ್ಧ ಬಂದ, ಜೀಸಸ್ ಬಂದ, ಆಮೇಲೆ ಮತ್ತೆ ಮೊಹಮ್ಮದ್ ಪೈಗಂಬರ್ ಬಂದ, ಜೈನರು ಬಂದರು, ಆಮೇಲೆ ಆಚಾರತ್ರಯರು ಬಂದರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಬಂದರು, ಆಮೇಲೆ ಗುರುನಾನಕ್ ಬಂದರು. ಹೀಗೆ ಈ ಮಾನವ ವಂಶವೃಕ್ಷ ಬೆಳೀತಾ 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 ಮೊದಲು ದೊಡ್ಡ ದೊಡ್ಡ ಕೊಂಬೆಗಳಾದವರು ನಂತರ ಅದರಲ್ಲಿ ಮತ್ತೆ ತಿಸಿಲೊಡೆಯುವುದಕ್ಕೆ ಶುರುವಾಯಿತು. ಯಹೂದಿಗಳು, ಇಸ್ಲಾಮಿಗಳು, ಮುಸಲ್ಮಾನರು, ಮತ್ತೆ ಅದರಲ್ಲಿ ಶೇಖ್, ಶಿಯಾ, ಸುನ್ನಿ, ಮತ್ತೆ ಅದರಲ್ಲಿ ಭಾಗಗಳು. ಹಾಗೆ ಕ್ರಿಶ್ಚಿಯನ್ನರಲ್ಲಿ ಕ್ಯಾಥಲಿಕ್ಸ್, ಪ್ರೊಟೆಸ್ಟೆಂಟ್ಸ್ ಅಂತ ಮತ್ತೆ ಭಾಗಗಳು. ಹಾಗೆ ಶ್ವೇತಾಂಬರ, ದಿಗಂಬರ, ಬೌದ್ಧ ಧರ್ಮದಲ್ಲಿಯೂ ಅನೇಕ ಭಾಗಗಳು. ಹೀಗೆ ಮೂಲವಾಗಿ ಒಂದು ರೆಂಬೆ ಕೊಂಬೆ ಒಡೆದು ಅದು ಮತ್ತೆ ಟಿಸಿಲಾಗಿ ಟಿಸಿಲಾಗಿ ಒಡಿತಾ 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 ಮನೆಯಲ್ಲಿ 4 ಜನರಿದ್ದರೆ 4 ಬಗೆಯ ಆಚರಣೆಗಳನ್ನು ಆಚರಿಸುವುದನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಹೀಗೆ ವೃಕ್ಷ ಬೆಳೀತಾ 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 ದ್ವಾಪರ ಯುಗದಿಂದ ಧರ್ಮಗಳು ಪ್ರಾರಂಭವಾದ ಹಾಗೆ ಭಕ್ತಿಯೂ ಶುರುವಾಯಿತು, ಭಕ್ತಿ ಪರಂಪರೆ ಶುರುವಾಯಿತು. ಅನೇಕ ದಾಸರು, ಶರಣರು, ಸಂತರು. ಇನ್ನೇನು ಈ ಮಾನವ ವಂಶ ವೃಕ್ಷ ಶಿಥಿಲವಾಗದ ಹಾಗೆ, ಬೀಳಲು ಬೇರುಗಳ ಹಾಗೆ ಈ ಮಾನವ ವಂಶ ವೃಕ್ಷವನ್ನ ತಡೆ ಹಿಡಿದು ಗಟ್ಟಿಯಾಗಿ ನಿಲ್ಲಿಸುವಲ್ಲಿ ಸಹಕಾರಿಯಾದರು. ನೋಡಿರ್ಬೇಕಲ್ವಾ, ದೊಡ್ಡ ದೊಡ್ಡ ಎಕರೆಗಟ್ಟಲೆ ಪ್ರದೇಶವನ್ನ ಆಕ್ರಮಿಸಿರುವ ಆಲದ ಮರಗಳನ್ನ. ಮೂಲ ಕಾಂಡ ಎಲ್ಲಿದೆ ಎನ್ನುವುದು ಮಾಚುವಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೀಳಲು ಬೇರುಗಳು ಮರದಿಂದ ಇಳಿದು ನೆಲದವರೆಗೆ ಬಂದು ವೃಕ್ಷವನ್ನ ಸಾವಿರಾರು ವರ್ಷ ಬದುಕುವಂತೆ ಮಾಡ್ತವೆ. ಅದಕ್ಕೆ ಭಗವಂತ ಹೇಳ್ತಾನೆ, ಈ ಮಾನವ ಸೃಷ್ಟಿ ಒಂದು ವಿಶಾಲವಾದ ಆಲದ ಮರ ಅಥವಾ ಅಶ್ವತ್ಥ ಮರ.
ಅಶ್ವಸ್ಥ ಅಂದ್ರೆ ವಿನಾಶವಿಲ್ಲದ್ದು, ಶಾಶ್ವತವಾದದ್ದು ಎನ್ನುವ ಅರ್ಥ. ಈ ಮಾನವ ಸೃಷ್ಟಿಯೂ ಅಷ್ಟೆ. ನೀವು ಈ ಕಲ್ಪವೃಕ್ಷದ ಚಿತ್ರವನ್ನ ಸರಿಯಾಗಿ ನೋಡಿದ್ರೆ ಒಂದು ವೃಕ್ಷ ಮುಗೀತಾ ಇದೆ, ಮತ್ತೊಂದು ವೃಕ್ಷ ಶುರುವಾಗ್ತಾ ಇದೆ. ಒಂದರ ತುದಿ ಕಾಣ್ತಿದೆ, ಇನ್ನೊಂದರ ಬುಡ ಶುರುವಾಗಿರುವುದನ್ನ ನಾವು ನೋಡ್ತೇವೆ ಅಲ್ವಾ? ಪ್ರಕೃತಿಯಲ್ಲಿ ನಾವೆಲ್ಲ ನೋಡಿರ್ತೇವೆ. ಬಾಳೆಯ ಗಿಡ ಕೊನೆ ಬಿಟ್ಟ ತಕ್ಷಣ ಪಕ್ಕದಲ್ಲಿ ಕಂದಗಳು ಹುಟ್ಕೊಂಡ್ಬಿಡ್ತವೆ. ಕೊನೆ ಬಿಟ್ಟಿತು ಅಂದ್ರೆ ಹೇಳ್ತಾರಲ್ವಾ, ಬಾಳೆಗೊಂದೇ ಗೊನೆ. ಆ ಗೊನೆ ಬಿಟ್ಟಾಗ ಆ ಮರ ಸತ್ತೋಗುತ್ತೆ, ಆದ್ರೆ ಪಕ್ಕದಲ್ಲಿ ತನಗಿಂತ ಮುಂಚೆಯೇ ಒಂದು ಮರವನ್ನ ತಯಾರು ಮಾಡಿಬಿಡುತ್ತೆ ಪ್ರಕೃತಿ. ಅದೇ ರೀತಿಯಾಗಿ ಮಾನವ ವಂಶವೃಕ್ಷ ಕಲ್ಪವೃಕ್ಷವು ಶಾಶ್ವತವಾದ ಬೀಜ ಸ್ವರೂಪನಾದ ಪರಮಾತ್ಮನಿಂದ ಸ್ಥಾಪಿಸಲ್ಪಟ್ಟಿರುವುದರಿಂದ ಇದು ಮಹಾಪರಿವರ್ತನೆಯ ಜೊತೆಗೆ ಬದಲಾಗುತ್ತಾ ಮತ್ತೆ ಪುನಃ ಚಿಗುರಾಗಿ ಬೆಳೀತಾನೆ ಹೋಗ್ತದೆ. ಹೀಗೆ ಕವಲೊಡೆಯುತ್ತಾ ಇವತ್ತು ಜಗತ್ತಿನ ಜನಸಂಖ್ಯೆ ಶಕ್ತಿ ಮೀರಿ ಮಿತಿ ಮೀರಿ 800 ಕೋಟಿಗೂ ದಾಟಿ ನಾವು ಮಾನವರಿದ್ದೇವೆ ಇವತ್ತು. ಅಂದ್ರೆ ಅಷ್ಟೆಲ್ಲ ಎಲೆಗಳು ಈ ವೃಕ್ಷಕ್ಕಿದೆ. ಬೃಹತ್ ವೃಕ್ಷ ಇದು. ಆದ್ರೆ ಹೇಗೆ ಎಂತಹ ಬೃಹತ್ ಅಶ್ವತ್ಥ ಆಲದ ಮರವೂ ಸಹ ಒಂದು ದಿನ ಬಿರುಗಾಳಿಗೆ ಉರುಳಿ ಬೀಳುವ ಹಾಗೆ ಈ ಮಾನವ ವಂಶವೃಕ್ಷ ಕಲ್ಪವೃಕ್ಷದ ಪರಿವರ್ತನೆಯು ಒಂದು ದಿನ ಖಂಡಿತವಾಗಿಯೂ ಆಗುತ್ತೆ. ಭಗವಂತ ತಿಳಿಸಿರುವ ಹಾಗೆ ಪ್ರಾಕೃತಿಕ ವಿಕೋಪಗಳಿಂದ, ಅಣ್ವಸ್ತ್ರಗಳಿಂದ, ಜೊತೆಗೆ ಆಂತರಿಕ ಕಲಹಗಳಿಂದ, ಕೋಮು ಗಲಭೆಗಳಿಂದ ಈ ಮಾನವ ವಂಶವೃಕ್ಷ ಪರಿವರ್ತನೆಯಾಗಿ ಪುನಃ ಹೊಸ ಸಸಿ ಶುರುವಾಗುತ್ತೆ. ಪರಿವರ್ತನೆ ಆಗಿಯೇ ಆಗ್ತದೆ. ಅದಕ್ಕಾಗಿ ಜನ ಬೇಕಾದಷ್ಟು, ನಿಮಗೆಲ್ಲ ಗೊತ್ತಿದೆ, ಒಂದ್ಸಲ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ರು. ಅಣ್ವಸ್ತ್ರಗಳನ್ನ ನಾಶಪಡಿಸಿ ಬಿಡಬೇಕು, ಇದು ಮಾನವ ಕುಲಕ್ಕೆ ಮಾರಕ, ಒಬ್ಬರಿಗೊಬ್ಬರು ಹೆದರುವ ಹಾಗಾಗಿದೆ, ಅದಕ್ಕಾಗಿ ಅಣ್ವಸ್ತ್ರಗಳೇ ಇರಕೂಡದು, ಎಲ್ಲ ಅಣ್ವಸ್ತ್ರಗಳನ್ನ ನೀರಿಗೆ ಹಾಕ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರು. ವಿಜ್ಞಾನಿಗಳಿಗೆ ಟೆಸ್ಟ್ ಮಾಡಕ್ಕೆ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ನಿಮ್ಮ ಹತ್ರ ಇರುವ, ಆಗ ಇದು ನಾನು ಹೇಳ್ತಾ ಇರುವುದು ಒಂದು 25 ವರ್ಷಗಳ ಹಿಂದಿನ ಸಂಗತಿ, ಆಗ ಇದ್ದ ಅಣ್ವಸ್ತ್ರಗಳನ್ನ ಸಮುದ್ರಕ್ಕೆ ಹಾಕಿದ್ರೆ ಆಗಿನ ವಿಜ್ಞಾನಿಗಳು ಹೇಳಿದ್ರು, ಮುಂದೆಂದೋ ಬರಬಹುದಾದ ಯುದ್ಧ ಇವತ್ತೇ ಸಂಭವಿಸಿ ಹೋಗುತ್ತೆ, ನೀರು ಉಕ್ಕಿ ಪೂರ್ಣ ಪೃಥ್ವಿಯನ್ನ ಆಕ್ರಮಿಸಿ ಬಿಡುತ್ತೆ, ಅದಕ್ಕೆ ಆತುರ ಬೇಡ. ಮಾಡಿದ್ದುಣ್ಣು ಮಹಾರಾಯ ಅಲ್ವಾ? ಅದಕ್ಕೂ ಒಂದು ಸಮಯದ ಮಿತಿ ಇದೆ, ಕೊನೆಗೆ ಎಲ್ಲ ಅಣ್ವಸ್ತ್ರಗಳು ಸಿಡಿಯುವುದೇ, ಮಾನವನ ಪರಿವರ್ತನೆ ಅನಿವಾರ್ಯ. ಈಗ ನಮ್ಮಲ್ಲೊಂದು ಪ್ರಶ್ನೆ, ಈ ಜಗತ್ತು ಬದಲಾಗಿಯೇ ಆಗ್ತದೆ, ಹಳೆಯ ವೃಕ್ಷ ಹೋಗಿ ಹೊಸದು ಬರುತ್ತೆ, ಹಳೆ ಬೇರಿನ ಜೊತೆಗೆ ಹೊಸ ಚಿಗುರು ಬಂದೇ ಬರುತ್ತೆ. ಆದ್ರೆ ನಾವು ಯಾವ ಪಕ್ಷದಲ್ಲಿರೋಣ? ಜಗತ್ತಿನಲ್ಲಿ ಹೊಸತನವನ್ನ ತರುವ ಪಕ್ಷದಲ್ಲಿರೋಣವೋ, ಹಳೆಯದರಲ್ಲಿ ಬಡಿದಾಡಿ ಸಾಯುವುದರ ಪಕ್ಷದಲ್ಲಿರೋಣವೋ? ಒಂದು ಪುಟ್ಟ ಕಥೆ ನಾವೆಲ್ಲ ಕೇಳಿದ್ದೇವೆ ಅಲ್ವಾ? ಒಂದ್ಸಲ ಕಾಡಿಗೆ ಬೆಂಕಿ ಬಿದ್ದಿತ್ತು. ಎಲ್ಲ ಪಶು ಪಕ್ಷಿಗಳು ಆ ಕಾಡನ್ನ ಬಿಟ್ಟು ಓಡೋಗ್ತಾ ಇದ್ವು ಜೀವರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಒಂದು ದೊಡ್ಡ ಮರದ ಮೇಲೊಂದು ಪುಟ್ಟ ಹಕ್ಕಿ ಕೂತ್ಕೊಂಡಿತ್ತು. ಅದು ಯೋಚನೆ ಮಾಡ್ತು, ಎಲ್ಲರೂ ಓಡ್ತಾ ಇದ್ದಾರೆ, ಕಾಡೆಲ್ಲ ಸುಟ್ಟು ಹೋಗುತ್ತೆ, ಓಡ್ಲಾರದ ಮುದಿ ಹಕ್ಕಿಗಳು, ಪುಟ್ಟ ಹಕ್ಕಿಗಳು ಜೀವ ಕಳ್ಕೊಳ್ತವಲ್ಲ, ಹೇಗಾದ್ರೂ ಮಾಡಿ ಕಾಡನ್ನ ರಕ್ಷಿಸ್ಬೇಕು. ಎಲ್ಲರನ್ನೂ ಕರೀತು, ಆದ್ರೆ ಯಾರು ಬರ್ಲಿಲ್ಲ. ನಾವು ಓಡಿದ್ರೆ ಸಾಕು, ಓಡ್ತಾ ಇದ್ವು. ಆದ್ರೆ ಆ ಹಕ್ಕಿ ಮಾತ್ರ ಪ್ರಯತ್ನ ಬಿಡ್ಲಿಲ್ಲ. ದೂರದಲ್ಲಿ ಕಾಣುವ ಸರೋವರಕ್ಕೆ ಹೋಯ್ತು, ತನ್ನ ಚುಂಚಿನಲ್ಲಿ, ಕೊಕ್ಕಿನಲ್ಲಿ ಎಷ್ಟು ನೀರು ಬರುತ್ತೋ ಅದನ್ನು ತಂದು ಹಾಕ್ತಾ ಇತ್ತು. ಅದೇನು ಬೆಂಕಿ ನಂದಿಸುವುದಕ್ಕೆ ಸಾಕಾಗ್ತಿರ್ಲಿಲ್ಲ, ಆದ್ರೆ ಹಕ್ಕಿ ಮಾತ್ರ ತನ್ನ ಪ್ರಯತ್ನವನ್ನ ಬಿಡ್ಲೇ ಇಲ್ಲ. ಆಗ ಉಳಿದ ಪಶು ಪಕ್ಷಿಗಳೆಲ್ಲ ಗಹಗಹಿಸಿ ನಕ್ಕು ಕೇಳಿದ್ವು, ಎಂಥ ಮೂರ್ಖ ಕೆಲಸ, ಹೀಗ್ ಮಾಡ್ತಾ ಮಾಡ್ತಾ ಬೆಂಕಿಯ ಬೇಗೆಗೆ ನೀನು ಸತ್ ಹೋಗ್ತೀಯಾ, ಅದ್ರ ಬದಲು ಜೀವ ಉಳಿಸ್ಕೋ ಅಂತ, ನಿನಗೇನ್ ಸಿಕ್ತು ಅಂತ. ಆಗ ಹಕ್ಕಿ ಒಂದು ಮಾತು ಹೇಳ್ತು, ಇವತ್ತೆಲ್ಲ ನಾಳೆ ನಾವೆಲ್ಲ ಸಾಯುವವರೇ, ಸತ್ತಾಗ ಭಗವಂತನ ಎದುರಿಗೆ ಹೋದಾಗ ನನ್ನ ಹೆಸರು ಬೆಂಕಿ ನೋಡಿ ಓಡುವವರಲ್ಲಾಗಲಿ ಬೆಂಕಿ ಹಚ್ಚುವವರಲ್ಲಾಗಲಿ ಇರುವುದಿಲ್ಲ. ಬೆಂಕಿ ನಂದಿಸುವುದಕ್ಕೆ ಪ್ರಯತ್ನ ಮಾಡಿದವರ ಲಿಸ್ಟಲ್ಲಿ ನನ್ನ ಹೆಸರಿರುತ್ತೆ. ಅಷ್ಟು ಸಮಾಧಾನ ಸಾಕು, ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೇನೆ ಅಂತ. ಮುಂದಿನ ಕಥೆ ನಿಮಗೆ ಗೊತ್ತಿದೆ. ಆಗ ಎಲ್ಲ ದೊಡ್ಡ ದೊಡ್ಡ ಹಕ್ಕಿಗಳು, ಪಶು ಪಕ್ಷಿಗಳು ಪ್ರಯತ್ನ ಮಾಡಿದ್ವು. ಈ ಪುಟ್ಟ ಹಕ್ಕಿಯ ಆಕ್ರಂದನ, ಅದರ ಪ್ರಯತ್ನವನ್ನ ನೋಡಿ ಇಂದ್ರದೇವನಿಗೂ ಬಹಳ ಸಂತೋಷವಾಯಿತು. ಅವನು ಮಳೆ ಸುರಿಸಿದ, ಎಲ್ಲ ಬೆಂಕಿ ನಂದು ಹೋಯಿತು. ಎಲ್ಲ ಪಶು ಪಕ್ಷಿಗಳು ಬಹಳ ಖುಷಿಯಿಂದ ತಮ್ಮ ಕಾಡಿನಲ್ಲಿ ಮತ್ತೆ ವಾಸಿಸಕ್ಕೆ ಶುರು ಮಾಡಿದ್ವು ಅನ್ನೋದು ಕಥೆ.
ಆತ್ಮೀಯರೇ, ಈ ಸೃಷ್ಟಿ ಅಥವಾ ಮಾನವ ವಂಶವೃಕ್ಷ ಕಲ್ಪವೃಕ್ಷವೂ ಸಹ ಜರ್ಜರಿತವಾಗಿದೆ, ಶಿಥಿಲವಾಗಿದೆ. ಒಂದಲ್ಲ ಒಂದು ದಿನ ಉರುಳಿ ಬೀಳ್ತದೆ. ಇದರ ಸರ್ವನಾಶಕ್ಕೆ ಬೇಕಾದ ತಯಾರಿಗಳನ್ನ ಎಲ್ಲ ರಾಷ್ಟ್ರದವರು ಮಾಡಿಟ್ಕೊಂಡಿದ್ದಾರೆ. ನಿಮ್ಗೆ ಆಶ್ಚರ್ಯ ಗೊತ್ತಿದೆ, ಈ ಸೃಷ್ಟಿಯನ್ನ 40 ಸಲ ನಾಶ ಮಾಡಬಹುದು. ಅಷ್ಟು ಅಸ್ತ್ರಶಸ್ತ್ರಗಳನ್ನ ಮಾನವ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾನೆ. ಒಂದನ್ನ ಒಂದು ಸಲ ಸಾಯಿಸಬಹುದು, ಆದ್ರೆ 40 ಸಲ ನಾಶ ಮಾಡಬಹುದಾದಷ್ಟು ಅಸ್ತ್ರಶಸ್ತ್ರಗಳು ಮಾನವನ ಹತ್ರ ಇದೆ. ನಾವು ಯಾವ ಪಕ್ಷದಲ್ಲಿರೋಣ? ಅವರಂತೂ ವಿನಾಶದ ತಯಾರಿ ಮಾಡ್ತಿದ್ದಾರೆ. ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಭಗವಂತ ಈ ಕಲ್ಪವೃಕ್ಷ ನಾಶವಾದರೂ ಸಹ ಇದರ ಮುಂದಿನ ಮುಂದುವರಿಕೆಯಾಗಿ ಪುನರ್ಸಸಿ ನಾಟಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾನೆ. ವರ್ಷ ಜುಲೈ ತಿಂಗಳಲ್ಲಿ ವನ ಮಹೋತ್ಸವ ಮಾಡಿ ಆ ನೆಟ್ಟಿದ ಜಾಗದಲ್ಲೇ ಗಿಡ ನೆಟ್ಟು ಸಾಕಾಗಿದೆ ನಮಗೆ. ಸ್ಥೂಲ ವೃಕ್ಷಗಳನ್ನ ಬೆಳೆಸುವುದರ ಬದಲು ಮಾನವ ವಂಶ ವೃಕ್ಷದ ಮುಂದುವರಿಕೆಗೆ ಬೇಕಾದ ಸಹಯೋಗವನ್ನ ಭಗವದ್ ಕಾರ್ಯದಲ್ಲಿ ನಾವು ನೀಡುವಂತಾದರೆ ನಮ್ಮ ಸೌಭಾಗ್ಯ ಅಲ್ವೇ? ಆದ್ರಿಂದ ಹೇಗೆ ನಾವು ಈ ಭಗವದ್ ಕಾರ್ಯದಲ್ಲಿ ಸಹಯೋಗಿಗಳಾಗುವುದು? ಯಾವಾಗ್ಲೂ ಹೇಳ್ತಾರೆ, ನಾವು ಶಾಸ್ತ್ರಗಳಲ್ಲಿ ಕೇಳಿದ್ದೇವೆ, ಕಲ್ಪವೃಕ್ಷ ಅಂತ ಒಂದಿದೆಯಂತೆ ಇಂದ್ರನ ಉದ್ಯಾನವನದಲ್ಲಿ. ಅದ್ರ ಕೆಳಗೆ ಕೂತ್ಕೊಂಡು ಏನು ಯೋಚನೆ ಮಾಡಿದ್ರು ಅದು ಸಾಕಾರವಾಗುತ್ತಂತೆ, ಫಲ ಲಭಿಸ್ತದಂತೆ ಅಂತ. ಹೌದು, ಇದು ಅದೇ ಸಮಯ. ನಾವು ಕಲ್ಪವೃಕ್ಷದ ಬುಡದಲ್ಲಿದ್ದೇವೆ. ಮಹಾನ್ ಪರಿವರ್ತನೆ ನಮ್ಮ ಮುಂದಿದೆ. ನಾವೀಗ ಎಲ್ಲರೂ ಸೇರಿ ಒಂದು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡೋಣ. ನಾನು ಬದಲಾಗಿ ನಾಡನ್ನ ಬದಲಾಯಿಸುವ ಕೆಲಸ ಮಾಡ್ತೇನೆ. ನಾನು ಯೋಗಿಯಾಗುವುದರ ಜೊತೆಗೆ ಭಗವದ್ ಕಾರ್ಯದಲ್ಲಿ ಸಹಯೋಗಿ ಆಗ್ತೇನೆ ಎನ್ನುವ ಸಂಕಲ್ಪವನ್ನ ಮಾಡಿದ್ರೆ ನಮ್ಮ ಒಂದು ಸಂಕಲ್ಪಕ್ಕೆ ಭಗವಂತನ 1000 ಪಟ್ಟು ಸಹಯೋಗ ಇರುವುದರಿಂದ ಈ ಜಗತ್ತು ಬಹುಬೇಗ ಮತ್ತೊಂದು ಹೊಸ ಕಲ್ಪವೃಕ್ಷವನ್ನ ಪ್ರಾರಂಭವಾಗುವುದನ್ನ ನೋಡುವ ಸಂತೋಷ ನಮ್ಮದು ನಿಮ್ಮದು ಆಗ್ತದೆ ಆತ್ಮೀಯರೇ. ಅದರಿಂದ ಈ ಮಾನವ ವಂಶವೃಕ್ಷದ ಪುನರ್ ಸ್ಥಾಪನೆಯ ಸಂದರ್ಭ, ಕಲ್ಪವೃಕ್ಷದ ಬುಡದಲ್ಲಿ ಕೂತ್ಕೊಂಡಿದ್ದೇವೆ. ಹೊಸ ವೃಕ್ಷದ ನಾಟಿ ಆಗ್ಬೇಕಾಗಿದೆ. ಮೊದಲು ನಮ್ಮೊಳಗಡೆ ಜ್ಞಾನದ ಬೀಜವನ್ನ ಹಾಕಿಕೊಳ್ಳೋಣ. ಸದ್ಗುಣಗಳ ಬೀಜವನ್ನ ಮತ್ತೆ ಫಲವತ್ತಾಗುವ ಹಾಗೆ ಮಾಡೋಣ. ಹನಿ ಹನಿಯಾಗಿ ಜ್ಞಾನದ ಅಮೃತವನ್ನ ಸಿಂಚನ ಮಾಡಿಕೊಳ್ಳೋಣ. ಯೋಗಿಗಳಾಗೋಣ. ಅದರ ಮೂಲಕ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ನಾವು ಸಕಾರಾತ್ಮಕ ಬದಲಾವಣೆಗೆ ಪ್ರೋತ್ಸಾಹ ನೀಡೋಣ. ನಾವು ತಯಾರಾಗೋಣ. ನಮ್ಮವರನ್ನು ನಮ್ಮೊಟ್ಟಿಗೆ ಕರೆದುಕೊಂಡು ಹೋಗೋಣ. ಅದರಿಂದ ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡಿದ್ದೇವೆ ಎನ್ನುವುದು ಸದಾ ನಮಗೆ ನೆನಪಿರಬೇಕಾದದ್ದು ಅತಿ ಅಗತ್ಯ. ಈ ಮಾನವ ವಂಶವೃಕ್ಷ ಅಥವಾ ಕಲ್ಪವೃಕ್ಷ, ಈ ಕಲ್ಪವೃಕ್ಷ ಹೇಗೆ ಬದಲಾಗುತ್ತೆ ಅಂದ್ರೆ, ಶಂಕರ 3ನೆಯ ಕಣ್ಣನ್ನ ತೆಗೆದ, ಆಗ ವಿನಾಶವಾಗಿ ಹೋಯಿತು ಅನ್ನುವ ಕಥೆ ನಮಗೆಲ್ಲರಿಗೂ ಗೊತ್ತಿದೆ. ಶಂಕರ ಅಂದ್ರೆ ತಪಸ್ವಿ. ನಮ್ಮೆಲ್ಲರ ತಪಸ್ವಿ ಸ್ವರೂಪದಿಂದ ನಾವೆಲ್ಲರೂ 3ನೆಯ ಕಣ್ಣನ್ನ ಅಂದ್ರೆ ಜ್ಞಾನದ ಕಣ್ಣನ್ನ ತೆರೆದುಕೊಂಡಾಗ ಜ್ಞಾನದ ಕಣ್ಣಿನಿಂದ ಎಲ್ಲರಿಗೂ ಸಹ ಜ್ಞಾನದ ಬೆಳಕನ್ನ ಹರಡಿದಾಗ, ಮುಕ್ಕಣ್ಣ ತ್ರಿನೇತ್ರಿ ಅಂತ ಕರೆಸಿಕೊಂಡಿರುವ ಪರಮಾತ್ಮ ಈ ಜಗತ್ತಿಗೆ ಬಂದಿರುವುದನ್ನ 3ನೇ ಕಣ್ಣಿನಿಂದ ನಾವು ಅರಿತುಕೊಂಡಾಗ ಅಲ್ವಾ? ನಾವಿವತ್ತು ಈ ಸಮಯ ಪರಿವರ್ತನೆಯ ಸಮಯ, ಎಂತಹ ಸಮಯ ಅನ್ನುವುದನ್ನ ಬಹಳಷ್ಟು ಶಬ್ದಗಳಲ್ಲಿ ಕೇಳಿದ್ದೇವೆ. ತಲೆಗೆ ಬಡಿದಾಟ, ತಲೆಗೊಬ್ಬ ತಾಹಿರಿಯ, ಕೊಲೆಗೆಲಸವಾಗಿ ದಿನಗೂಲಿ ಅಲ್ವಾ? ಇವತ್ತಿನ ದಿನದ ಚಿತ್ರಣ ಇದು. ತಲೆಗೆ ಬಡಿದಾಟ, ಅಣ್ಣ ತಮ್ಮಂದಿರು, ಎಷ್ಟು ಲಕ್ಷಗಳ ಕೋರ್ಟ್ ಕೇಸುಗಳಿದೆ. ಅಣ್ಣ ತಮ್ಮಂದಿರ ವ್ಯಾಜ್ಯಗಳು ಲೆಕ್ಕವಿಲ್ಲದಷ್ಟು. ತುಂಡು ಭೂಮಿಗಾಗಿ ಅಣ್ಣ ತಮ್ಮಂದಿರ ರುಂಡ ಮುಂಡಾಡಿದ ಅದೆಷ್ಟೋ ಘಟನೆಗಳು. ಇದು ತಲೆಗೆ ಬಡಿದಾಟ. ತಲೆಗೊಬ್ಬ ತಾಹಿರಿಯ ನೋಡಿ, ನೀವು ಇವತ್ತು ಸಮಾಜದಲ್ಲಿ ಎಲ್ಲರೂ ಒಂದಲ್ಲ ಒಂದು ಸಂಘ ಸಂಸ್ಥೆಗಳು, ನಾನದರ ಅಧ್ಯಕ್ಷ, ನಾನದರ ಮತ್ತೊಂದು ಇನ್ನೊಂದು, ಇದೇ ಅಹಂಕಾರದ ಸುಳಿಯಲ್ಲಿ ಸಿಕ್ಕಾಕೊಂಡು ಕೊಲೆಗೆಲಸವಾಗಿ ದಿನಗೂಲಿ. ಅಂದ್ರೆ ಸುಪಾರಿ ಕಿಲ್ಲರ್ಸ್ ಅಂತ ನಾವು ಹೆಸರು ಕೇಳಿದ್ದೇವೆ. ಒಂದ್ ತಲೆ ತೆಗಿಬೇಕು, ಇಷ್ಟು ಕೊಟ್ರೆ ಒಂದ್ ತಲೆ ತೆಗಿತೇನೆ. ಎಷ್ಟು ಸಹಜವಾಗಿ. ನಾವು ಚಿಕ್ಕವರಿರುವಾಗ
ಚಿಕ್ಕ ಚಿಕ್ಕ ಬಾಳೆಯ ಮರಗಳು, ಕಂದಗಳನ್ನ ಏನ್ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿದೆ, ಹಳ್ಳಿಯಲ್ಲಿ ಹುಟ್ಟು ಬೆಳೆದವರಿಗೆ ಗೊತ್ತಿರ್ತದೆ. ಒಂದು ಬಾಳೆಯ ಮರ ಗೊನೆ ಬಿಟ್ಟಾಗ ಅದರ ಸುತ್ತ 6-8 ಕಂದಗಳು ಹುಟ್ಕೊಳ್ತವೆ. ಆ 6-8 ಕಂದಗಳನ್ನು ಉಳಿಸೋದಿಲ್ಲ, ಒಂದು ಮಾತ್ರ ಉಳಿಸ್ತಾರೆ, ಉಳಿದದ್ದೆಲ್ಲ ತೆಗೆದು ಬಿಡ್ತಾರೆ. ಅವೆಲ್ಲ ಚಿಕ್ಕ ಚಿಕ್ಕದು, ಚೆನ್ನಾಗ್ ಆಗುದಿಲ್ಲ ಅಂತ. ಅದನ್ನ ಕತ್ತರಿಸಿ ಒಂದು ಗಟ್ಟಿಮುಟ್ಟಾದ ನೆಕ್ಸ್ಟ್ ಮುಂದಿನ ಮರವನ್ನ ಅಲ್ಲಿ ಬೆಳೆಸಲಾಗ್ತದೆ. ಅದನ್ನ ತೆಗೆಯುವಾಗ ಅದು ಚೆನ್ನಾಗಿತ್ತು ಅಂದ್ರೆ ಅದನ್ನ ಇನ್ನೊಂದು ಕಡೆ ತಗೊಂಡೋಗಿ ನೆಡ್ತಾರೆ, ಇಲ್ಲ ಅಂದ್ರೆ ಕಡ್ದು ಹಾಕ್ತಾರೆ. ನಾವು ನೋಡ್ತಿದ್ವಿ, ನಮ್ಗೆ ಬುದ್ಧಿ ಇಲ್ಲ ಅಂದ್ರೆ ಯಾವ್ದು ತೆಗಿಬೇಕು ಯಾವ್ದು ತೆಗಿಬಾರ್ದು ಅನ್ನೋದು ಕೃಷಿಯಲ್ಲಿ ಪರಿಣಿತರಿಗೆ ಮಾತ್ರ ಗೊತ್ತಾಗುತ್ತೆ, ಅನುಭವಿಗಳಿಗೆ ಗೊತ್ತಾಗುತ್ತೆ. ನಮಗ್ ಮಜಾ ಅನ್ಸೋದು ಬಾಳೆ ದಿಂಡು ಕಡಿಯಕ್ ಭಾರಿ ಸುಲಭ, ಕೈಯಲ್ಲಿ ಕತ್ತಿ ಸಿಕ್ಬಿಟ್ರೆ ಆರಾಮಾಗಿ ಕಚ 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 ಕಡ್ದು ಬಿಡ್ಬೋದು. ಹಾಗೆ ನಾವು ಬಾಳೆ ದಿಂಡನ್ನು ಕಡ್ದಾಗ ನಮ್ಮ ಅಜ್ಜ ಒಂದು ಬಹಳ ಚೆನ್ನಾಗಿ ಮಾತು ಹೇಳಿದ್ರು ನಮ್ಗೆ, ಮಗ ಒಂದ್ ಬಾಳೆ ಮರ ಬೆಳೆಸಿ ನೋಡು, ಎಷ್ಟು ಕಷ್ಟ, ಎಷ್ಟು ದಿನ ಬೇಕು ಅದಕ್ಕೆ ಅಂತ. ಕಡಿಯುವುದು ಎಷ್ಟು ಸುಲಭ ನೋಡು. ಅದು ಒಂದು ಜೀವ ಅಲ್ವಾ, ಅದನ್ನ ಕಡಿಬಾರ್ದಲ್ವಾ? ಯಾವುದು ಕಡಿಬೇಕು, ಯಾವುದನ್ನ ಬುಡ ಸಮೇತ ತೆಗೆದು ನಡಬೇಕು ಅಂತ ನುರಿತವರಿಗೆ ಗೊತ್ತಿರ್ತದೆ. ನೀವು ಕೈಯಲ್ಲಿ ಕತ್ತಿ ಸಿಕ್ಕಿದಾಕ್ಷಣ ಹಾಗೆಲ್ಲ ಮಾಡಬಾರ್ದಲ್ವಾ? ನಿಮ್ಮ ಕೈ ಕಾಲನ್ನು ಕಡಿದ್ರೆ ನಿಮ್ಗೆ ನೋವಾಗಲ್ವಾ? ಹಾಗೆ ಪ್ರಕೃತಿಯನ್ನು ಅನವಶ್ಯಕವಾಗಿ ಹಿಂಸಿಸಬಾರದು ಅಂತ ಇಷ್ಟು ಚೆನ್ನಾಗಿ ನಮಗೆ ನಾಲೆಜ್ ಅನ್ನ ಕೊಡ್ತಿದ್ರು. ನಮ್ಮ ಕೈಯಿಂದ ತಪ್ಪಾಗದ ಹಾಗೆ ನೋಡ್ಕೊಳ್ತಿದ್ರು. ಇವತ್ತೆಲ್ಲಿಗೆ ಬಂದು ಹೋಯ್ತು, ನಾವೇನ್ ನೋಡ್ತಾ ಇದ್ದೇವೆ? ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಬಿಡದ ಹಾಗೆ, ಇನ್ನು ಜಗತ್ತಿಗೆ ಕಣ್ ತೆರೆದುಕೊಳ್ಳದ ಜೀವಗಳನ್ನು ನಾಶ ಮಾಡುವುದರಲ್ಲಿ ಯಾವ ರಕ್ತ ಪೀಪಾಸುಗಳಾಗಿರುವುದನ್ನ ಶಾಸ್ತ್ರಗಳಲ್ಲಿ ಓದಿದ್ವಿ. ರಕ್ತ ಬೀಜಾಸುರರು, ಭಸ್ಮಾಸುರರು, ಏನೆಲ್ಲ ಹೆಸರುಗಳನ್ನ ನಮ್ಮ ಸುತ್ತಮುತ್ತಲೇ ಇದ್ದಾರೆ ಅವರು. ಇಂತಹ ಸಂದರ್ಭದಲ್ಲಿ ನಾವು ಈ ಮಾನವ ವೃಕ್ಷದ ಪುನರ್ಸ್ಥಾಪನೆ ಮಾಡುವುದಕ್ಕಾಗಿ ಜಗತ್ತಿಗೆ ಅವತರಿಸಿರುವ ಸ್ವಯಂ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿಗಳಾಗುವುದಕ್ಕಾಗಿ ಯಥಾರ್ಥವಾದ ಜ್ಞಾನ ಯೋಗವನ್ನು ಅಭ್ಯಾಸ ಮಾಡ್ತಾ ಮಾನವ ವಂಶವೃಕ್ಷದ ಬುಡದಲ್ಲಿ ಬ್ರಹ್ಮ ಮುಖವಂಶಾವಳಿ ಸತ್ಯ ಬ್ರಾಹ್ಮಣರಾಗಿ ನಮ್ಮನ್ನ ನಾವು ಅನುಭವ ಮಾಡುವುದು ಅತಿ ಅಗತ್ಯ. ಇಲ್ಲಿ ಯಾವುದೇ ಜಾತಿಯ ಪದ್ಧತಿಯ ಅನುಸಾರ ಬ್ರಾಹ್ಮಣ ಮಾತಾಡ್ತಾ ಇಲ್ಲ. ಲೌಕಿಕದಲ್ಲೂ ಹೇಳ್ತಾರೆ, ಜನ್ಮಾತ್ ಜಾಯತೆ ಶೂದ್ರಃ ಸಂಸ್ಕಾರಾತ್ ಭವೇತ್ ಬ್ರಾಹ್ಮಣ ಅಂತ. ಹುಟ್ಟಿನಿಂದ ಎಲ್ಲರೂ ಶೂದ್ರರೇ, ಸಂಸ್ಕಾರದಿಂದ ಬ್ರಾಹ್ಮಣರಾಗ್ತಾರೆ ಅಂತ. ಬ್ರಾಹ್ಮಣನಾಗಿ ಹುಟ್ಟಿದರೆ ಆಗ್ಲಿಲ್ಲ, ಬ್ರಾಹ್ಮಣ್ಯವನ್ನ ಸಂಪಾದಿಸಿಕೊಳ್ಬೇಕು ಅಂತ ಹಿರಿಯರು ಹೇಳ್ತಾ ಇದ್ರು. ಅದಕ್ಕಾಗಿ ಉಪನಯನಗಳನ್ನ ಮಾಡುವ ಸಂಪ್ರದಾಯವೂ ಇದೆ. ಉಪನಯನ ಅಂದ್ರೆ ಇರುವ 2 ಕಣ್ಣು ಸಾಲದು ಅಂತ ಇನ್ನೊಂದು ಕಣ್ಣನ್ನ ಪಡೆದುಕೊಳ್ಳುವುದು. ಅದಕ್ಕಾಗಿಯೇ ಹೇಳಲಾಗ್ತದೆ, ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಆದಿಶಂಕರಾಚಾರ್ಯರು ಹೇಳುವ ಹಾಗೆ, ಕುರುತೆ ಗಂಗಾ ಸಾಗರ ಗಮನಂ ಮೃತ ಪರಿಪಾಲನ ಅಥವಾ ದಾನಂ ಜ್ಞಾನೇ ವಿನಃ ಸರ್ವಮತಾನ ಮುಕ್ತಿರ್ನ ಲಭತಿ ಜನ್ಮ ಶತೇನ ಅಂತ. 100 ಜನ್ಮ ಪಡೆದ್ರು, ಎಷ್ಟೇ ಗಂಗಾ ಸ್ನಾನ ಮಾಡಿದ್ರು, ಜ್ಞಾನವಿಲ್ಲದೆ ಹೋದ್ರೆ ನಿನಗೆ ಮುಕ್ತಿ ಸಿಗುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ಆದಿಶಂಕರಾಚಾರ್ಯರ ಅಭಿಮತ. ಸ್ವಯಂ ಪರಮಾತ್ಮನೇ ಹೇಳ್ತಾನೆ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನ, ಜ್ಞಾನ ಯೋಗ. ಅದರಿಂದ ತಪಸ್ಸು ಮಾಡೋಣ, ಆತ್ಮ ಸಂಸ್ಕೃತಿಯನ್ನ ಬೆಳೆಸೋಣ, ದೇಹ ಸಂಸ್ಕೃತಿಯನ್ನ ಅಳಿಸೋಣ, ಈಶ್ವರೀಯ ಸಂಸ್ಕೃತಿಯಲ್ಲಿ ನಾವು ಸಾಗೋಣ. ಈ ಮೂಲಕ ಮಾನವ ವಂಶವೃಕ್ಷದ ಪುನರ್ಸ್ಥಾಪನೆಯ ಜವಾಬ್ದಾರಿಗೆ ಹೆಗಲು ಕೊಡೋಣ.